ಪ್ರಮುಖವಾದಂತಹ ಒಂದು ಸಮಸ್ಯೆ ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಕಾಡ್ತಿರುವಂಥದ್ದು ಕುಡಿಯುವ ನೀರಿನ ಸಮಸ್ಯೆ. ಈಗಾಗಲೇ ಕಳಸಾ ಬಂಡೂರಿ ಇಲ್ಲ ಕಳಸಾ ಬಂಡೂರಿ ಕೂಡ, ಯಾಕಂದ್ರೆ ಕಳಸಾ ಬಂಡೂರಿ ಕೂಡ ಹೆಸರು ಮ್ಯಾಗ ನಾ ಆಗಲಿ ನಿಮ್ಗೇನು ಹೇಳಿದೆ, ಇವತ್ತೇನು ಈ ಯಾರ್ದೋ ಈ ಈದ್ಗಾ ಮೈದಾನದ ಹೆಸರು ಮ್ಯಾಗ ಅದು ಒಂದು ಕಾರಣ. ಇನ್ನೊಂದು ಕಳಸಾ ಬಂಡೂರಿನ ಈ ಸದ್ದ ತಂದ ಬಿಟ್ಟೆ ಬಂದ್ರೆ ಆಮೇಲೆ ಯಡಿಯೂರಪ್ಪನವರು, ಈಶ್ವರಪ್ಪ ಬುಟ್ಟಿ ಹೊತ್ಕೊಂಡು ನಿಂತಿದ್ನ, ನಮ್ಮ ಬೊಂಬಾಯಿಯವರು ಸಲ್ಕಿ ಹಿಡ್ಕೊಂಡು ನಿಂತಿದ್ರು, ಎಲ್ಲರೂ ಕೂಡಿ ಏನೀಗ ನೀರು ಹರ್ಷ ಬಿಟ್ರೆ ಅನ್ನೋಂಗೆ ಮಾಡಿದ್ರು. ಎಲ್ಲಿ ಬಕ್ಕೊಟ್ಟಾರೆ ಇನ್ನೂ ಮಟ್ಟ? ಅವ್ರಿಗೆ 5 ವರ್ಷ ಸರ್ಕಾರ ಕೊಡ್ತು, 5 ವರ್ಷ ಸರ್ಕಾರ ಅವ್ರನ್ನ ನಡೆಸಿದ್ರು, ಯಾಕೆ ಮಾಡಲಿಲ್ಲ? ಈಗ ಯಾವುದಾದ್ರು ರೀಸನ್ ಹೇಳ್ತಾರೆ. ಇಷ್ಟು ದಿವಸ ಬೇರೆದವ್ರ ಮ್ಯಾಗ ಗುಬಿ ಕುಂದಿರ್ಸ್ತಿದ್ರು ಇವರು. ಆದ್ರೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ಅವರಂಥ ಹಾರ್ಕಿ ಉತ್ತರ ಕೊಡುವಂಥದ್ದು ನನ್ನ ಜೀವನದಲ್ಲಿ ನಾನು ಮಾಡಿಲ್ಲ. ಯಾಕಂದ್ರೆ ಇದು ಕೂಡ ನಾನು ನಿಂದಿರುವಂಥದ್ದು 5ನೇ ಚುನಾವಣೆ, ನಾನು ಕೂಡ ನಿಂದಿರುವಂಥದ್ದು ಸ್ಪರ್ಧಿಸುವಂಥ 5ನೇ ಚುನಾವಣೆ ನಂದು ಕೂಡ. ಪ್ರಹ್ಲಾದ್ ಜೋಶಿ ಅವ್ರಿಗಿನ್ನ ಮೊದಲಿಂದಲೂ ನಾನು ಎಲೆಕ್ಟ್ ಆಗೀನಿ. ಪ್ರಹ್ಲಾದ್ ಜೋಶಿ ಅವ್ರು ನಾನು ಬಂದ ನಂತರ 5 ವರ್ಷದ ಮ್ಯಾಗ ರಾಜಕಾರಣಕ್ಕೆ ಬಂದಾರ. ಪ್ರಹ್ಲಾದ್ ಜೋಶಿ ಅವ್ರು ಇದು 2ನೇದು ಮುಗಿಸಿ 3ನೇ ಎಲೆಕ್ಷನ್ಗೆ ಬಂದಾರ. ಯಾಕಂದ್ರೆ ಪಾಪ ಅವ್ರು ಸ್ವಲ್ಪ ತುಪ್ಪ ತಿಂದಿತ್ತಲ್ಲಿ ಅಲ್ಲ, ಅದು ಪ್ರಹ್ಲಾದ್ ಜೋಶಿ ಅವ್ರು ನಾವು ಸ್ವಲ್ಪ ರೊಟ್ಟಿ ಪಲ್ಯ ತಿಂದವತ್ತಲ್ಲಿ, ಹಂಗಾಗಿ ಅವ್ರಿಗೆ ಅನುಭವ ಭಾಳ ಎಕ್ಸ್ಪೀರಿಯನ್ಸ್, ಮಾತನ್ನೇ ಭಾಳ ಚಾತುರ್ಯದಿಂದ ಇರ್ತಾರೆ. ಸ್ವಲ್ಪ ನಾವು ಮಾತನಾಗ ಅವ್ರಿಗಿನ್ನ ಕಮ್ಮಿ ಆಗ್ಬೋದು. ಯಾಕಂದ್ರೆ ಮಾತನಾಗ ಭಾಳ ನನಗಿನ್ನ ಚಂದ ಮಾತಾಡ್ಬೋದು ಪ್ರಹ್ಲಾದ್ ಜೋಶಿ ಅವರು, ಆದರೆ ಕೆಲಸ ಮಾಡೋಕ್ಕಾಗಿಲ್ಲ. ಪ್ರಹ್ಲಾದ್ ಜೋಶಿ ಅವ್ರ ಕಡೆ ಕೆಲಸ ಮಾಡೋಕ್ಕಾಗಿಲ್ಲ. ಆ ಕೆಲಸ ಮಾಡುವಂಥ ಧೈರ್ಯ ಕೂಡ ಅವ್ರ ಹತ್ರ ಇಲ್ಲ. ನಿಮಗೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ, ಆದ್ರೆ ಬರುವಂಥ ದಿನದಲ್ಲಿ 5 ವರ್ಷದಾಗ ಪ್ರಹ್ಲಾದ್ ಜೋಶಿ 10 ವರ್ಷ ಏನು ಟೈಮ್ ಕಳೆದಾರಲ್ಲ, ಅದು 2.5 ವರ್ಷದಾಗ ನಾನು ಮಾಡಿ ತೋರಿಸ್ತೇನೆ, ನಾನು ಚಾಲೆಂಜ್ ಮಾಡ್ತೇನೆ. ಸರ್, ಜಾತಿ ಲೆಕ್ಕಾಚಾರದ ಬಗ್ಗೆ ಮಾತಾಡೋದಾದ್ರೆ ಯಾವುದು ಇಲ್ಲಿ ಎಂಡ್ ಮೂಮೆಂಟಲ್ಲಿ ಯಾವುದು ಇದನ್ನು ಬಹಳ ಅಭ್ಯರ್ಥಿಗಳಿಗೆ ಗೆಲುವಿಗೆ ಕಾರಣ ಆಗ್ತದೆ ಅಂತ ನಿಮ್ಮ ಲೆಕ್ಕಾಚಾರ? ಸರ್, ಲಿಂಗಾಯತ್ ಯಾಕಂದ್ರೆ 5 ಲಕ್ಷ ಮೇಲೆ 5,34,000 ಲಿಂಗಾಯತ್ ಕಮ್ಯುನಿಟಿ ಇರೋದ್ರಿಂದ ಲಿಂಗಾಯತ ಮೇಜರ್ ಒಂದು ರೋಲ್ ತೊಗೊತೈತಿ. ಬೇರೆ ನಮ್ಮ ಪಕ್ಷಕ್ಕಂತರೂ ನಾವು ಆಗಲಿ, ನಮ್ಮ ಪಕ್ಷದ ಒಂದು ಇದಾಗಲಿ, ಬ್ಯಾಕ್ವರ್ಡ್ಸ್ ಆಗಲಿ, ಅಲ್ಪಸಂಖ್ಯಾತರಾಗಲಿ, ಇವ್ರು ಕೂಡ ನನಗೆ ದೊಡ್ಡ ಶಕ್ತಿನ. ಯಾಕಂದ್ರೆ ಇವರೆಲ್ಲ ಕೂಡ ನನ್ನ ಜೊತೆ ಇದ್ದಾರೆ. ನನಗೆ ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಿಂದ ಬೆಂಬಲ ಬರ್ಸಕತ್ತಾರ. ಉದಾಹರಣೆಗೆ ಮೊನ್ನೆ ಹುಬ್ಳಿ ಧಾರವಾಡದಲ್ಲಿರುವಂಥ ಹುಬ್ಳಿ ಅಂಜುಮನ್ ಅಧ್ಯಕ್ಷರಾಗಲಿ, ಆಮ್ಯಾಗ ನಮ್ಮ ಧಾರವಾಡ ಅಂಜುಮನ್ ಅಧ್ಯಕ್ಷರಾಗಲಿ, ಬೇರೆ ಬೇರೆ ಪಕ್ಷದಲ್ಲಿದ್ದರು ಅವರು. ನನ್ನ ಟಿಕೆಟ್ ತಕ್ಷಣ ಪಾಪ ಬಂದು ನಮ್ಮ ಪಕ್ಷ ಜಾಯ್ನ್ ಆದ್ರೆ ಎಲ್ಲರೂ ಕೂಡ ಒಂದಾಗಿ ನನ್ನ ಎಲೆಕ್ಷನ್ ಮಾಡಾಕತ್ತಾರ. ಜೊತೆಗೆ ನಮ್ಮ ಪಕ್ಷದಲ್ಲಿ ಕೂಡ ಹಲವಾರು ಒಡಕೆಗಳಿರ್ತಿದ್ವು, ಆದ್ರೆ ಇವತ್ತು ಯಾವುದೂ ಇಲ್ದನೆ ಎಲ್ಲರೂ ನಾವು ಒಂದು ಅನ್ನುವಂಥ ಇದರಿಂದ ಇವತ್ತು ವರ್ಕ್ ಏನು ಮಾಡಾಕತ್ತಾರ. ಇದು ಸಾಕು ನನ್ನ ಗೆಲುವಿಗೆ, ಬೇರೆ ಏನೂ ಬೇಕಾಗಿಲ್ಲ. ಒಟ್ಟಾರೆ ಕ್ಷೇತ್ರದಲ್ಲಿ ನಾವು ಗ್ರಾಮೀಣ ಭಾಗ ಹೊರತುಪಡಿಸಿ ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯುನ್ಸಿ ಅಂತಂದರೆ ಹುಬ್ಬಳ್ಳಿ ಸಾಲಿಡ್ ಆಗುತ್ತೆ ಸರ್ ನಮ್ಗೆ. ನಾ 2-3 ದಿವಸದ ಹುಬ್ಬಳ್ಳಿಯಲ್ಲಿ ಇದ್ದೀನಿ. ನಿನ್ನೆ ಕೂಡ ಹುಬ್ಬಳ್ಳಿಯಲ್ಲಿ ನಾವು ನೋಡಿದ್ರಿ, ನಿನ್ನೆ ನಮ್ಮ ಪ್ರಚಾರದಲ್ಲಿ ನಾ ಇಮ್ಯಾಜಿನ್ ಮಾಡಿದಷ್ಟು ಜನ ಕೂಡಾಕತ್ತಾರೆ. ಆಮೇಲೆ ಯಾವ ಜನ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಇವ್ರು ನಮ್ಮ ಕೂಡ ಬರಾಕಿಲ್ಲ ಅನ್ನುವಂಥದ್ದು, ಅಂಥ ಜನ ಫಸ್ಟ್ ಪ್ರಥಮದಲ್ಲಿ ಮುಂದೆ ಬಂದು ನಿಂದಿರಾತಾರ. ಇದು ಭಾಳ ಒಂದು ಒಳ್ಳೆ ಸೈನ್ ನಮ್ಗೆ ತೋರ್ಸಾಕತ್ತೈತಿ. ಯಾರನ್ನ ವಿಚಾರ ಮಾಡ್ತಿದ್ವಿ ಇವ್ರೇನು ನಮ್ಮ ಜೊತೆ ಬಂದು ಇಲೆಕ್ಟ್ ಕ್ಯಾಂಪೇನಿಂಗ್ ಮಾಡ್ಬೋದು, ಇವ್ರು ಬಂದು ನಮ್ಗೆ ಸಪೋರ್ಟ್ ಮಾಡ್ಬೋದು ಅನ್ನೋಂಥದ್ದು, ಅಂಥವ್ರು ಬಂದು ನಮ್ಮ ಮುಂಚಿನಲ್ಲಿ ನಿಂತು ಇವತ್ತು ನಮ್ಮ ಎಲೆಕ್ಷನ್ ಮಾಡತ್ತಾರೆ. ಅದನ್ನು ನೋಡಿದಾಗ ನಮ್ಮ ರಿಸಲ್ಟಿಗಂತೂ ಯಾವ ಸಮಸ್ಯೆನೇ ಇಲ್ಲ, ನಮ್ಮ ಗೆಲುವಿಗಂತೂ ಯಾವುದೂ ಸಮಸ್ಯೆನೇ ಇಲ್ಲ. ನಾವು ಏನು ಆ ಮಾರ್ಜಿನ್, ಆ ಟಾರ್ಗೆಟ್ ಏನಿತ್ತಲ್ಲ, ಅವ್ರ ಲೀಡನ್ನು ಬ್ರೇಕ್ ಮಾಡೋದಂದ್ರೆ ನಮ್ಮ ಟಾರ್ಗೆಟ್ ಐತಿ. ಆ ಟಾರ್ಗೆಟನ್ನು ಗೋಲ್ ರೀಚ್ ಮಾಡತ್ತೆ ಅಷ್ಟೇ. ನಮ್ಮ ಲೀಡ್ ಅದೆಲ್ಲ ನಮಗೇನು ಈಗ ಅವ್ರಿಗೆ ಸೋಲ್ಸೋದು ಅದೆಲ್ಲ ಪ್ರಶ್ನೆ ಹೋತೀಗ. ನಮ್ಮ ಲೀಡ್ ಏನೈತೆ ಆ ಲೀಡ್ ಒಂದ ನಾವು ತಗೊಳ್ಳೋಂಥ ಪ್ರಶ್ನೆ ಅಷ್ಟೇ. ಸೊ ಹೀಗಿರುವಾಗ ವಿನಯ್ ಕುಲಕರ್ಣಿ ಅವರು ಗೆದ್ದು ಬಿಟ್ರು ಅಂತ ಅನ್ಕೊಳ್ಳೋಣ, ಏನು ಪ್ರಥಮ ಆದ್ಯತೆ ಏನು ವಿನಯ್ ಕುಲಕರ್ಣಿ ಅವರು? ಸರ್, ಪ್ರಥಮ ಆದ್ಯತೆ ಹೇಳಿದ್ನಲ್ಲ, ಯಾಕಂದ್ರೆ ಫಸ್ಟ್ ಕುಡಿ ನೀರಿಂದಂತರೂ ಸಹಜ ಹೌದಂತೆಲ್ಲ ಎಲ್ಲರೂ ಕೊಡುವಂಥ ಉತ್ತರ ಅದು ಕುಡಿ ನೀರು ಎಲ್ಲೆಲ್ಲ. ಯಾಕಂದ್ರೆ ಈಗಾಗಲೇ ಕುಡಿ ನೀರಿಗೆ ನಾವು ಏನು ದೊಡ್ಡ ಮಾಡಬೇಕಾಗಿಲ್ಲ, ಸಾಕಷ್ಟು ದುಡ್ಡು ಇರ್ತದಕ್ಕೆ, ಅದು ಕರೆಕ್ಟಾಗಿ ಇಂಪ್ಲಿಮೆಂಟ್ ಆಗಿರಂಗಿಲ್ಲ ಅಷ್ಟೇ. ಆ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ನಾವು ಪ್ರಥಮ ಆದ್ಯತೆ ಕೊಟ್ಟು ನಾನು ಮಾಡಿಸ್ತೇನೆ. ಯಾಕಂದ್ರೆ ಏನು ಕುಡಿ ನೀರಿಂದ ದುಡ್ಡಿಗೆ ಸಮಸ್ಯೆ ಇಲ್ಲ, ಸಾಕಷ್ಟು ದುಡ್ಡಿದೆ ಕುಡಿ ನೀರಿಗೆ, ಅದನ್ನ ಇಂಪ್ಲಿಮೆಂಟ್ ಆಗಂಗಿಲ್ಲ ಕರೆಕ್ಟ್. ಅಲ್ಲಿದ್ದಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತ್ ಲೆವೆಲ್, ನಮ್ಮ MLAs ಅದನ್ನು ಕರೆಕ್ಟಾಗಿ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿ ಸಮಸ್ಯೆ ಅದಾವ ನಮ್ಮ ಗಮನಕ್ಕೆ ತಂದು ಇವೇಟ್ ಮಾಡ್ಕೊಂಡು ಅದು ಯಾವುದೂ ಸಮಸ್ಯೆ ಇಲ್ಲ. 100% ಕುಡಿ ನೀರಿಗೆ ಆದ್ಯತೆ ಕೊಡ್ತೀನಿ. ಎರಡರಿಂದ ನನ್ನ ದೊಡ್ಡ ಆಸೆ ಅಂತಂದ್ರೆ ಈ ಭಾಗದ ಇದ್ದಂಥ ರೈತರ ಹೊಲಕ್ಕೆ ಹೋಗುವಂಥ ರಸ್ತೆಗಳು, ಯಾಕಂದ್ರೆ ಭಾಳ ಕಷ್ಟಪಡುವಂಥ ಪರಿಸ್ಥಿತಿ ಮಳೆಗಾಲದಲ್ಲಿ ನಾನು ನೋಡ್ತಿರ್ತೀನಿ. ಯಾಕಂದ್ರೆ ನಮ್ಮ ರೈತನಾಗಿ ಪ್ರಥಮ ಆದ್ಯತೆ ರೈತರ ಹೊಲಕ್ಕೆ ಹೋಗುವಂಥ ರಸ್ತೆಗಳಿಗೆ ಎಲ್ಲಿ ಸಾಧ್ಯ ಆಗುತ್ತೆ, ಯಾವ ರೀತಿ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ, ನಾ ಯಾವ ಸ್ಕೀಮ್ನಾಗ ಹಾಕ್ಕೋಬೋದು, ಇದನ್ನು ಪ್ಲ್ಯಾನ್ ಮಾಡೋಕ್ಕೆ ಫಸ್ಟ್ ಪ್ರಥಮ ಆದ್ಯತೆ ಕೊಡ್ತೇನೆ. ಪ್ರಥಮ ಆದ್ಯತೆ ದರೊಬ್ಬ ರೈತ ಕೂಡ ಅವ್ನ ಹೊಲಕ್ಕೆ ಭಾಳ ಸರಳವಾಗಿ ಹೋಗಿ ಬರುವಂಥ ಕೆಲಸ ಇವತ್ತು ನಮ್ಗೆ ಆಗ್ಬೇಕಾಯ್ತಿ. ಆ ಕೆಲಸ ನಾನು ಪ್ರಥಮ ಆದ್ಯತೆ ಕೊಡ್ತೇನೆ. ಎರಡನೇ, ನಮ್ಮ ಹುಬ್ಬಳ್ಳಿ ಸಿಟಿಯಲ್ಲಿರುವಂಥ ಈ ರಸ್ತೆಗಳ ಸಮಸ್ಯೆ ಏನದಾವಲ್ಲ, ಇವನು ತಕ್ಷಣ ನಾ ಕೊಡ್ತೇನೆ. ಯಾಕಂದ್ರೆ ಮೊನ್ನೆ ಮಾತಾಡೋಂಥ ಟೈಮ್ನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು, ರೈಲ್ವೆ ಸ್ಟೇಷನ್ಗಳನ್ನು ಅಭಿವೃದ್ಧಿ ನಾ ಮಾಡಿ ಅನ್ನೋಂಥ ಮಾತು. ಇದು ಅವ್ರ ಕೊಡುಗೆ ಅಲ್ಲ. ಪ್ರಹ್ಲಾದ್ ಜೋಶಿ ಅವರೇ ಯಾಕೆ ಸುಮ್ಮನೆ ಅವ್ರು ಎರ್ಕೊಳ್ಳೋರು ಬುಡಕ್ಕೆ ಡಕ್ಕೊಳಕತ್ತಾರ ಅಷ್ಟೇ.
ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ. ಈ ಭಾಗದೆಲ್ಲ ಶಾಸಕರು ಕೂಡಿ ನಾವು ಹೇಳಿದಂಥ ಅದನ್ನಾಗಲಿ ಇವತ್ತು ನಮ್ಮ ಏರ್ಪೋರ್ಟ್ ಆಗಲಿ ಎರಡೂ ಅಭಿವೃದ್ಧಿ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಮುನಿಯಪ್ಪನವ್ರು ಮಾಡಿದಂಥ ಕೊಡುಗೆ ಅದು. ಇವತ್ತು ಏರ್ಪೋರ್ಟ್ ಕೂಡ ನಮ್ಮ ಪಕ್ಷದ ಕೊಡುಗೆ, ನಾವು ಮಾಡಿದಂಥ ಕೆಲಸ ಅದು. ಏರ್ಪೋರ್ಟ್ ಕೂಡ ಏರ್ಪೋರ್ಟ್ ಅಭಿವೃದ್ಧಿ ಮಾಡಿದ್ದ. ಮೊನ್ನೆ ಏನು BRTS ರಸ್ತೆ ಏನು ನಾವು ಮಾಡತ್ತೆ ಹುಬ್ಳಿ ಧಾರವಾಡಕ್ಕೆ, ಅದಕ್ಕೆ ಭಾಳ ದೊಡ್ಡ ವಿರೋಧ ವ್ಯಕ್ತಪಡಿಸಿದಾರೆ ಪ್ರಹ್ಲಾದ್ ಜೋಶಿ ಅವರು. ನನಗೆ ಅವ್ರು ಮೊನ್ನೆ ನಾವು ಮಾಡಿರೋದನ್ನ ಅಭಿವೃದ್ಧಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆಮೇಲೆ ನನ್ನ ಇಂಟ್ರೆಸ್ಟ್ ಅದಂತ ನಿಜವಾಗ ಆ ಮೀಟಿಂಗ್ನಾಗಿದ್ದಂತ ನನ್ನ ಕೇಳಬೇಡ್ರಿ, ಆಫ್ ದ ರೆಕಾರ್ಡ್ ನೀವು ಯಾವುದೋ ಹೋಗಿ ನೀವು ಯಾವುದೋ ಅಧಿಕಾರಿಗಳನ್ನು ಕೇಳ್ಕೊರಿ. ಭಾಳ ದೊಡ್ಡ ವಿರೋಧ ಮಾಡಿದಾರೆ ಯಾರು ಅದಕ್ಕೆ ಅಂತೇಳಿ. ಫಸ್ಟ್ ವಿರೋಧ ಮಾಡಿದವ್ರೆ BJP ಅವರು ವಿರೋಧ ಮಾಡಿದವ್ರೆ. ಯಾಕಂದ್ರೆ ಆ ಏನು ಎರಡು ರೋಡ್ ಆಜುಬಾಜು ಅದಾವ ರಸ್ತೆಗಳು, ರಸ್ತೆ ಆಜುಬಾಜು ಇದ್ದಂಥ ಲ್ಯಾಂಡ್ಸ್ ಅಷ್ಟು ಅವರು ಅದಾವು. ಹೆಚ್ಚು ಕಡಿಮೆ ರೋಡ್ ಆಜುಬಾಜು ಇದ್ದಂಥ ಲ್ಯಾಂಡ್ ಅವರು ಅದಾವು. ಅದಕ್ಕೆ ಹೈಯೆಸ್ಟ್ ವಿರೋಧ ಮಾಡಿದವ್ರು ಅವ್ರು. ನಾವೆಲ್ಲರೂ ಫೈಟ್ ಮಾಡಿ ತಂದಂಥ ರಸ್ತೆ ಅದು. ಇಲ್ಲಾಂದ್ರೆ ರಸ್ತೆ ಬಂದಾಗ ಹೋಗಿತ್ತು. ನಮ್ಮ ಹುಬ್ಳಿ ಧಾರವಾಡ ನಿನ್ನ ಫ್ಯೂಚರ್ದು ವಿಚಾರ ಮಾಡೋಣ. ನಿಮ್ಮ ಲ್ಯಾಂಡ್ ಹೋಗೋದು ಅವಶ್ಯಕತೆ ಇಲ್ಲ ನಮಗೆ. ನಿಮ್ಮ ಲ್ಯಾಂಡಿನ ಬೇಕಾದ್ರೆ 4 ಪಟ್ಟು ದುಡ್ಡು ತಗೋರಿ. ಆದ್ರೆ ಹುಬ್ಳಿ ಧಾರವಾಡಕ್ಕೆ ನಮಗೆ ರಸ್ತೆ ಅವಶ್ಯಕತೆ ಐತಿ. ಆ ರಸ್ತೆ ನಿರ್ಮಾಣ ಮಾಡಿರಿ ಅನ್ನುವಂಥ ವ್ಯವಸ್ಥೆಗೆ ಫಸ್ಟ್ ಅದಕ್ಕೆ ಆದ್ಯತೆ ಕೊಟ್ಟು ಹೋರಾಟ ಮಾಡಿದಂಥವ್ರು ಕೂಡ ನಾವು ಅನ್ನುವಂಥದ್ದು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ಸಹಜವಾಗಿ ನಿಮಗೆ ಆಮೇಲೆ ತಮಗೆ ಇನ್ನೊಂದನ್ನ ಹೇಳುವಂಥದ್ದು, ಈ ಭಾಗದಲ್ಲಿ ಯಾಕಂದ್ರೆ ಹುಬ್ಳಿ ಧಾರವಾಡ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಿಂದ ಯುವಕರಿಗೆ ನೌಕರಿ ಕೊಡಿಸುವಂಥ ಆದ್ಯತೆಯನ್ನು, ಈ ಭಾಗದಲ್ಲಿ ಉದ್ಯೋಗ ಅವಕಾಶವನ್ನು ಒದಗಿಸುವಂಥ ಕೆಲಸ, ಅದನ್ನು ಕೂಡ ನಾನು ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಮಾಡ್ತೇನೆ. ಯಾಕಂದ್ರೆ ನಾ ಕೂಡ ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿ, ಒಬ್ಬ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಒಬ್ಬ ಸ್ಟೂಡೆಂಟ್ ಲೀಡರಾಗಿ ನಾನು ಸಾಕಷ್ಟು ಫೈಟ್ ಮಾಡೀನಿ. ಒಬ್ಬ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಬಂದೀನಿ. ನಾ ಬಂದಂತ ಕೂಡ ಇವತ್ತು ಯುವಕರ ಶಕ್ತಿಯಿಂದ ನಾ ಇವತ್ತು ಈ ಮಟ್ಟಿಗೆ ಬಂದ್ಬಿಟ್ಟೇನೆ. ಜೊತೆಗೆ ರೈತರ ಶಕ್ತಿಯಿಂದ ನಾ ಇವತ್ತು ಈ ಮಟ್ಟಿಗೆ ಬಂದ್ಬಿಟ್ಟೇನಿ. ಆ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾ ಯುವಕರ ಪರ ಇದ್ದಂಥ ಕೆಲಸಗಳನ್ನ ಸದ್ಯಕ್ಕೆ ನಾವು ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಒಂದು ಬ್ರೇಕ್ ತಗೋಣ. ಬ್ರೇಕ್ ನಂತರ ವಿನಯ್ ಕುಲಕರ್ಣಿ ಜೊತೆ ಮತ್ತಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ.